ಕಾರ್ಯಕ್ರಮದ ಪ್ರಾಯೋಜಕರು ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ನವೀನ್ ನೇತ್ರಾಲಯ, ಎಲೆಕ್ಟ್ರಾನಿಕ್ ವಸ್ತುಗಳ ಬೃಹತ್ ಶೋರೂಮ್ ತರಂಗ ಎಲೆಕ್ಟ್ರಾನಿಕ್ಸ್ ಕುಮಟಾ. ನಮಸ್ಕಾರ. ಪೂಜಾರಿ ಟೈಮ್ಸ್ನ ವೀಕ್ಷಕರೆಲ್ಲರಿಗೂ ಕೂಡ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಕರ್ ಶೆಟ್ಟಿ ಅವರ ಕ್ಷಣ ಬಹುತೇಕವಾಗಿ ಜನರಿಗೆ ಪರಿಚಯ ಇರುವಂತದ್ದು ಅಂತಂದ್ರೆ ಕುಮಟಾದ ಶಾಸಕರಾಗಿ, ಹಾಗೆ ಅಭಿವೃದ್ಧಿ ಪರ ಚಿಂತಕರಾಗಿ ಕೂಡ ಜನರಿಗೆ ಗೊತ್ತಿದೆ. ಹಾಗಾಗಿ ಅಂತಂದ್ರೆ ದಿನಕರ್ ಶೆಟ್ಟಿ ಅವರ ಬಾಲ್ಯದ ಜೀವನ ಹೇಗಿತ್ತು, ಬಾಲ್ಯದಲ್ಲಿ ಕಳೆದಂತಹ ಸುಂದರವಾದಂತಹ ಕ್ಷಣಗಳು ಏನು, ಹಾಗೆ ಅವರ ಶಿಕ್ಷಣ, ಹಾಗೆ ಅವರ ತಂದೆ ತಾಯಿ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಾಗೆ ಅವರ ಒಡನಾಡಿಗಳಿಗಷ್ಟೇ ಗೊತ್ತಿರಬಹುದು. ಹಾಗೆ ಖುದ್ದು ನಮ್ಮ ಶಾಸಕರೇ ಇದ್ದಾರೆ. ಸರ್, ನಿಮ್ಮ ಬಾಲ್ಯದ ಜೀವನ ಹಾಗೆ ನಿಮ್ಮ ಶಿಕ್ಷಣ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಬೇಕು. ಬಾಲ್ಯದ ಜೀವನ ಅಂತ ಹೇಳಿದ್ರೆ ಕನ್ನಡ ಶಾಲೆ ಮುಗಿಸಿ ಹೈಸ್ಕೂಲ್ಗೆ ಹೋಗಿ, ಹೈಸ್ಕೂಲ್ ನಂತರ ಕಾಲೇಜಿಗೆ ಹೋದೆ. ಕಾಲೇಜಿನಲ್ಲಿ ಹೋಗುವಾಗ ಅಲ್ಲಿಂದಲೇ ನನಗೆ ಜನಪ್ರತಿನಿಧಿ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆ ಇತ್ತು. ಅಷ್ಟೊತ್ತಿಗೆ ಮೋಹನ್ ಶೆಟ್ಟಿ ಅವರು ಹುಬ್ಳಿಯಲ್ಲಿ ಕಲಿತಾ ಇದ್ದರು, ಕುಮಟಾಗೆ ಬಂದರು. ಅವರು ಜನರಲ್ ಸೆಕ್ರೆಟರಿ ಎಲೆಕ್ಷನ್ಗೆ ಕಾಮರ್ಸ್ ಕಾಲೇಜಲ್ಲಿ ನಿಂತಿದ್ರು. ಒಂದೇ ಕುಟುಂಬದವ್ರು ನಾವು ಇಬ್ಬರು ನಿಲ್ಬಾರ್ದು ಅನ್ನುವಂಥ ಉದ್ದೇಶದಿಂದ ನಾನು ಹಿಂಸಂದೆ. ಅವ್ರು ನಿಂತು ಅವ್ರು ಗೆದ್ದರು. ಹೀಗಾಗಿ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ಗೆದ್ದ ನಂತರ ನಮ್ಮ ತಂದೆಯವರು ಸ್ವಾಮಿಲ್ ನಡೆಸ್ತಾ ಇದ್ರು. ಸ್ವಾಮಿಲ್ ನಡೆಸ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. 56 ವರ್ಷಕ್ಕೆ. ನಾನು ಬರ 18 ವರ್ಷದ ಹುಡುಗ. ನಮ್ಮ ಅಣ್ಣ ಇಂಜಿನಿಯರಿಂಗ್ ಓದ್ತಾ ಇದ್ದ. ನಾವು 5 ಮಂದಿ ಅಣ್ಣ ತಮ್ಮರು, 5 ಮಂದಿ ಆಗ್ತಾ. ಅಣ್ಣ ಇಂಜಿನಿಯರ್ ಓದ್ತಾ ಇದ್ದವನಿಗೆ ತಪ್ಪಿಸಿ ಮತ್ತೆ ಇಲ್ಲಿ ಮಿಲ್ಲಿಗೆ ತರೋದಕ್ಕಿಂತ ನಾನು ಹೇಗೂ ಬಿಕಾಮ್ ಮಾಡೋನು, ನಾನೇ ಬಂದು ಇದು ಮಾಡೋಣ. ಮತ್ತೆ ಸ್ವಲ್ಪ ಟಿಂಬರ್ ಬಗ್ಗೆ ನನ್ನ ಮನೆ ಹತ್ರ ಇರೋದ್ರಿಂದ ಐಡಿಯಾ ಇತ್ತು. ಬಿಕಾಮ್ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ. ಕಂಪ್ಲೀಟ್ ಮಾಡಲಿಲ್ಲ. ಬಿಕಾಮ್ 1ಗೆ ಅಡ್ಮಿಷನ್ ಮಾಡಿದಾಗಲೇ ತಂದೆ ತೀರ್ಕೊಂಡು 18 ವರ್ಷ ಅವಾಗ ಸ್ವಾಮಿಲಿಗೆ ಬಂದೆ. ಬಂದ ನಂತರ ನನಗೆ ಮತ್ತೆ ಜನಪ್ರತಿನಿಧಿ ಆಗಬೇಕು ಅನ್ನುವಂಥದ್ದು ಒಂಥರದ್ದು ತಾವು. ಅವಾಗ ಮುನ್ಸಿಪಾಲ್ಟಿ ಚುನಾವಣೆ ಬಂತು. ಅಂತಂದ್ರೆ ಅವಾಗ ನಿಮ್ಮ ಮನೇಲಿ ಏನು ಬೇಡ ರಾಜಕೀಯ ಅಂತಂದ್ರೆ ಆ ಥರ ಏನಾದರೂ ಪೋಸ್ಟ್ಗಳು ಏನಾದರೂ ಬಂದೇನೆ ಇರಲಿಲ್ಲ. ಇಲ್ಲಾಂದ್ರೆ ನಮ್ಮ ಚಿಕ್ಕಪ್ಪನವರು ಕೆ.ವಿ. ಶೆಟ್ಟಿ, ಮೋಹನ್ ಶೆಟ್ಟಿ ಅವ್ರ ತಂದೆ, ಅವರು ಮುನ್ಸಿಪಾಲ್ಟಿ ಮೆಂಬರ್ ಇದ್ರು, ಆಮೇಲೆ ಅಧ್ಯಕ್ಷ ಆದರು, ಅರ್ಬನ್ ಬ್ಯಾಂಕ್ ಮೆಂಬರ್ ಇದ್ರು, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಆದರು. ಅವ್ರು ಫಾಲೋ ಮಾಡಿದಿಲ್ಲ. ಅವರು ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೊಳ್ಳಿ. ಈಗ ಅವ್ರು ಫಾಲೋ ಮಾಡಿದೆ. ನಾನು ಒಂದು ಕಡೆ ಮುನ್ಸಿಪಾಲ್ಟಿ ನಿಂತಿದ್ದೆ, ಅವರು ನಿಂತಿದ್ರು, ಅವರು ಗೆದ್ರು, ನಾನು ಗೆದ್ದು. ಅದು ನೆಲಕ್ಕೇರಿಯಿಂದ ಅವಾಗ ವಿವೇಕನಗರ ತನಕ ಒಂದೇ ವಾರ್ಡ್, ದೊಡ್ಡ ವಾರ್ಡ್. ಆ ಸಂದರ್ಭದಲ್ಲಿ ನಾವು ಗೆದ್ದೆ. ಎಷ್ಟು ಓಟ್ನಿಂದ ಗೆದ್ದೆ ಆ ಸಂದರ್ಭದಲ್ಲಿ. ಅದರ ನಂತರ ಮತ್ತೆ ರಾಜಕಾರಣ ಮಾಡಬೇಕು ಅನ್ನೋದು ಒಂದು ಹುಚ್ಚು. ಸರಿ, ಒಂದು ವೇಳೆ ರಾಜಕೀಯಕ್ಕೆ ಏನಾದರೂ ಬರದೇಗಿದ್ದಿದ್ರೆ ನೀವು ಯಾವ ವೃತ್ತಿಯನ್ನು ಮಾಡ್ತಿದ್ರಿ? ಸಾಮೇಲೆ ಮಾಡಿಟ್ಟಿದ್ದು ಸಾಮೇಲೆ ಇತ್ತು. ಸರಿ, ಈಗ ನೀವು ರಾಜಕೀಯಕ್ಕೆ ಬಂದಂಥ ಹೊಸರಲ್ಲಿ ನಿಮಗೆ ಬೆಂಬಲವಾಗಿ ನಿಂತಂಥವ್ರು ಯಾರಂತಂದ್ರೆ, ಈಗ ಗಾಡ್ ಫಾದರ್ ಇಲ್ಲದಿದ್ದರೆ ರಾಜಕೀಯ ಮಾಡೋದು ಕಷ್ಟ ಅಂತಲೇ ಹೇಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ಬೆಂಬಲವಾಗಿ ನಿಂತಂಥವ್ರು ಅವ್ರು ಯಾವುದೇ ಪಕ್ಷದಲ್ಲಿ ಇರ್ಬೋದು. ಈಗ ಅಂತಂದ್ರೆ ಒಂದು ಪಕ್ಷಾತೀತವಾಗಿ ಅಂತಂದ್ರೆ ನಿಮ್ಗೆ ರಾಜಕೀಯ ಗುರುಗಳು ಅಂತಂದ್ರೆ ಎಲ್.ವಿ. ಶಾನ್ಭಾಗ್ ನನಗೆ ಭಾಳ ಆತ್ಮೀಯ ಆಗಿದ್ದ. ಆಮೇಲೆ ನನ್ನ ರಾಜಕೀಯ ಗುರು ದೇಶಪಾಂಡೆ ಅವರೇ ನನಗೆ ಸೀಟ್ ಕೊಟ್ಟರು ಫಸ್ಟ್. ಜನತಾ ದಳದಿಂದ. ಸರಿ, ಅವ್ರು 4,000 ಮತಗಳಿಂದ ಸೋತೆ ನಾನು. ಅಲ್ಲಿಂದ ಪ್ರಾರಂಭ ಆಯಿತು. ಸರಿ, ಈಗ ಬಿಜೆಪಿ ಪಕ್ಷ ಒಂದು ಕಾರ್ಯಕರ್ತರ ಪಕ್ಷ ಅಂತಂದ್ರೆ ಕಾರ್ಯಕರ್ತರೇ ನಾಯಕರು ಎನ್ನುವಂತ ಒಂದು ತತ್ವ ಸಿದ್ಧಾಂತಗಳಲ್ಲಿ ಬಂದಿರುವಂತ ಒಂದು ಪಕ್ಷ. ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಶಾಂತರಾಮ ಸಿದ್ದಿ ಅವರನ್ನ ಒಂದು ವಿಧಾನ ಪರಿಷತ್ನಲ್ಲಿ ಆಯ್ಕೆ ಮಾಡುವ ಮೂಲಕ ಅದನ್ನು ಸಾಬೀತುಪಡಿಸಿದ್ದಾರೆ. ಹಾಗೆ ದಿನಕರ್ ಶೆಟ್ಟಿ ಅವರು ಕುಮಟಾದಲ್ಲಿ ಬೇರೆ ಪಕ್ಷದ ನಾಯಕರನ್ನು ತಗೊಂಡು ಬಂದು ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ಈಗಾಗಲೇ ಬೇರೆ ಪಕ್ಷದ ನಾಯಕರನ್ನ ಕರೆದುಕೊಂಡು ಬರ್ತಾರೆ ಅಂತ ಹೇಳಿ ವಿರೋಧ ಪಕ್ಷದವ್ರದ್ದು ಒಂದು ಆರೋಪ ಇದೆ. ಸರ್, ಇದಕ್ಕೆ ಏನ್ ಹೇಳ್ತೀರಿ ಅಂತ? ಹಾಗೇನಿಲ್ಲ. ಈಗ ನಾನು ಗೆದ್ದಿದ್ದೆ 32,750 ಅಂತರದಿಂದ ಗೆದ್ದಿದ್ದೇನೆ ಅಂದಮೇಲೆ ನಾನು ಬೇರೆ ಪಕ್ಷದಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅವರು ನಮ್ಮ ಜೊತೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬರಲಿಲ್ಲ ಅವರು. ಈಗ ಅವರಿಗೇನು ಹೇಳಿದ್ದೇನೆ, ವಿನಂತಿ ಮಾಡ್ತಾ ಇದ್ದೇನೆ, ಬಂದರೆ ಒಳ್ಳೆಯದವರು. ಅವ್ರು ಯಾರು ಬರ್ದೆ ನಾವು ಮುನ್ಸಿಪಾಲ್ಟಿಯಲ್ಲಿ ಈ ಸರಿ ಫಸ್ಟ್ ಟೈಮ್ ಕುಮಟಾದಲ್ಲಿ BJP 16 ಕ್ಷೇತ್ರಗಳಲ್ಲಿ ವಿಕ್ಟ್ರಿ ಮಾಡಿದ್ದೀವಿ, ಗೆದ್ದಿದ್ದೆ.
ಇತಿಹಾಸ. ನಮ್ಮದೇ ಪಕ್ಷದ ಅಧ್ಯಕ್ಷರನ್ನ ನಾವು ಏನೋ ಸಮಸ್ಯೆಯಿಂದ ಮಾಡಿದ್ದೇವೆ ಈಗ. ಹೀಗಾಗಿ ನಮ್ಮ ಬೇರೆ ಪಕ್ಷದಲ್ಲಿ ನಾವು ಹೇಳಿದ್ದೇನೆ, ಮುಖಂಡರು ಬೇಡ, ನಮಗೆ ಕಾರ್ಯಕರ್ತರು ಸಾಕು, ಮತದಾರರಿದ್ದಾರೆ, ಅವರು ನನ್ನ ಜೊತೆಲಿದ್ದವರಿಗೂ ನಾವು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಅಧಿಕಾರ ಹಂಚಿಕೊಡ್ಬೇಕು ಅನ್ನೋದು ಒಂದು ವಿಚಾರ ಇಟ್ಕೊಂಡಿದ್ದಾರೆ ಬಿಟ್ಟರೆ ಬೇರೆ ಯಾವ ಕಾರಣದಿಂದಲೂ ಅವರನ್ನು ಕರೀತಾ ಇಲ್ಲ. ಸರ್, ಈಗ ಇದರಿಂದ ನಿಮ್ಮ ಪಕ್ಷದಲ್ಲಿ ಇರುವಂಥ ಮೂಲ ಕಾರ್ಯಕರ್ತರಿಗೆ ಏನಾದರೂ ಬೇಸರ ಅಥವಾ ವೈಮನಸ್ಸು ಆ ಥರದ್ದು ಏನಾದರೂ ಬರುವಂಥ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಮೂಲ ಮತ್ತು ವಲಸಿಗರು ಅನ್ನುವಂಥ ವಾತಾವರಣವನ್ನೇ ನಿರ್ಮಾಣ ಮಾಡೇ ಇಲ್ಲ ನಾನು. ಯಾಕೆಂದ್ರೆ ಮೂಲ ಬಿಜೆಪಿಯಲ್ಲಿ ಇದ್ದಂಥವರು ಏನೇ ಅವರು ಹೇಳಿದ್ರು ಕೆಲಸ ಮಾಡಿಕೊಟ್ಟಿದ್ದೇನೆ ಮತ್ತು ಸಮಿತಿಯಲ್ಲೂ ಸಹ ನಾನು ತುರ್ಕುವಂಥ ಕೆಲಸ ನಾನು ಮಾಡಲೇ ಇಲ್ಲ. ಯಾರಿದ್ದಾರೆ, ಯಾರು ಪ್ರಾಮಾಣಿಕವಾಗಿ ಪಕ್ಷದ ಬಗ್ಗೆ ನಿಷ್ಠೆ, ತತ್ವ, ಸಿದ್ಧಾಂತ ಒಪ್ಕೊಳ್ತಾರೆ ಅವರಿಗೆ ನೀವು ಅಧಿಕಾರ ಕೊಡ್ರಿ ಅನ್ನುವಂಥದ್ದು. ಹೀಗಾಗಿ ನನಗೂ ಮತ್ತು ಮೂಲ ಬಿಜೆಪಿ ಅನ್ನುವಂಥ ಡಿಫರೆನ್ಸ್ ಬರೋದೇ ಇಲ್ಲ. ಸರ್, ಈಗ ನೀವು ಹೆಚ್ಚಾಗಿ ಒಮ್ಮೆ JDS ನಿಂದ ನಿಮ್ಮ ಜೊತೆ ಬಂದಂಥ ಫಾಲೋವರ್ಸ್ಗೆ ನೀವು ಹೆಚ್ಚಿನ ಒಂದು ಆದ್ಯತೆಗಳನ್ನು ಕೊಡ್ತೀರಿ ಅನ್ನುವಂಥ ಮಾತುಗಳಿದೆ. ಹಾಗೆ ಒಂದು ಪುರಸಭೆಯಲ್ಲೂ ಕೂಡ ಒಂದು ಅಧ್ಯಕ್ಷರಾಗಿ ಮೋಹಿನಿಗೌಡರು ಅವರನ್ನು ಕೂಡ ಮಾಡಿದ್ರಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಅಂತಂದ್ರೆ ದಿನಕರ್ ಶೆಟ್ಟರು ಅವರ ಜೊತೆಗಿರುವಂಥವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡ್ತಾರೆ ಅನ್ನುವಂಥ ಮಾತಿದೆ. ಸರ್, ಇದಕ್ಕೆ ಏನು ಹೇಳ್ತೀರಿ ಅಂತ? ಒಂದು ಸ್ಥಾನ ಕೊಟ್ಟಿದ ಕೂಡಲೇ ಅದು ಹೇಳೋದು ತಪ್ಪಾಗ್ತದೆ. ಈಗ ನಾನು ಮೋಹಿನಿಗೌಡ 3ನೇ ಬಾರಿ ಗೆದ್ದಿದ್ದಾರೆ, ಸೀನಿಯರ್, ಮತ್ತು ಹಲಕೆ ಸಮಾಜ ದೊಡ್ಡದಿದೆ. ಮುಂದೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇಡೀ ಕ್ಷೇತ್ರದಲ್ಲಿ ಹಲಕೆ ಸಮಾಜ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೆ ಕೊಡೋದ್ರಿಂದ ವೋಟ್ ಹಾಕೇ ಬಿಡ್ತಾರೆ ಅನ್ನೋದು ಅಲ್ಲ. ಕೊಡದೇ ಇದ್ದಾವಾಗ ವಿರೋಧಿಗಳು, ಕಾಂಗ್ರೆಸ್ನಲ್ಲಿ ಬೇರೆ ಪಕ್ಷದಲ್ಲಿದ್ದಂಥ ಹಲಕೆ ಸಮಾಜದ ಮುಖಂಡರು ಇಲ್ಲ ನೀವು ನಮ್ಮ ಜಾತಿಯೊಳಗೆ ಅಧ್ಯಕ್ಷ ಮಾಡಿಲ್ಲ, ಮಾಡ್ಬೋದಿತ್ತಲ್ಲ ಅನ್ನುವಂಥ ಮಾತನ್ನು ಹೇಳಿದವಾಗ ಅದನ್ನು ಸಹಿಸ್ಕೊಳ್ಳೋದು ಕಷ್ಟ. ಮತ್ತು ನನ್ನ ಜೊತೆ ಬಂದವರಿಗೆ ನಾನು ಕೊಡೋದು ತಪ್ಪೇನಿಲ್ಲ, ಅವ್ರಿಗೆ ಕೊಡಬೇಕಾಗ್ತದೆ. 3 ಸರಿ ಗೆದ್ದಿದ್ದಾಳೆ, ಹೀಗಾಗಿ ಕೊಡ್ಬೇಕು. ಸರಿ, ಒಂದು ಮಾತಿದೆ, ದಿನಕರ್ ಶೆಟ್ಟರು ತಮ್ಮನ್ನ ನಂಬಂದಂಥವ್ರಿಗೆ ಕೈ ಬಿಡುವುದಿಲ್ಲ ಅನ್ನುವಂಥ ಮಾತಿದೆ. ಸರಿ, ಏನು ಹೇಳ್ತೀರಿ ಅಂತ? ಇಲ್ಲ, 100% ಅದನ್ನು ನಾನು ಮಾಡೇ ಮಾಡ್ತೇನೆ. ನನ್ನ ನಂಬ್ಕೊಂಡು ಇಲ್ಲದವರಿಗೆ ನನ್ನ ಅಧಿಕಾರ ಹಂಚಿಕೊಳ್ಳೋದು ನನ್ನ ಧರ್ಮ. ಅಂತಂದ್ರೆ ಒಂದು ಉದಾಹರಣೆ ಮತ್ತೆ ನೀವು ಒಂದು ಪುರಸಭಾ ಚುನಾವಣೆಗೆ ಸಂತೋಷ್ ನಾಯ್ಕ ಅವರಿಗೆ ನೀವು ಬೇರೆ ಕ್ಷೇತ್ರಗಳನ್ನ ಕೊಟ್ಟು ಅಲ್ಲೂ ಕೂಡ ನೀವು ಅವರನ್ನ ಗೆಲ್ಸ್ತಂದಿದ್ರಿ. ಗೆಲ್ಸಿದ್ದೆ. ಟೌನ್ನಲ್ಲಿ ಮೊದಲಿಂದ ನಾನು ಯಾವುದೇ ಪಕ್ಷದಲ್ಲಿರಲಿ, ಅದು BJP ಅಥವಾ ಕಾಂಗ್ರೆಸ್ನವ್ರಿಗಿಂತ ಆವಾಗ ನನಗೆ ಹೆಚ್ಚು ಗೆಲುವು ಮಾಡಿಕೊಟ್ಟಿದ್ದಾರೆ ನಗರದಲ್ಲಿ. ಹೀಗಾಗಿ ನಗರದಲ್ಲಿ ನನ್ನ ಬಗ್ಗೆ ಬಹಳ ಆತ್ಮೀಯತೆ ನನಗೆ ಉಂಟು. ಸರ್, ಈಗ ಮುಂದೆ ಒಂದೊಂದು 2 ವರ್ಷಗಳ ಕಾಲ ಉಂಟು. ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕೊಳ್ಳಬೇಕು ಅನ್ನುವಂಥ ನಿರೀಕ್ಷೆಗಳಿದೆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ? ಕುಡಿಯುವ ನೀರಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ. ನಮ್ಮದು ಸಮುದ್ರ ಇರೋದ್ರಿಂದ ಈ ಭಾಗದಲ್ಲೆಲ್ಲ ಉಪನೀರಿನ ಸೆಲೆ ಇರೋದ್ರಿಂದ ಕುಡಿಯುವ ನೀರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಈಗಾಗಲೇ ನಾನು ಕತಗಾಲದಲ್ಲಿ ಒಂದು ದೊಡ್ಡ ಯೋಜನೆಯನ್ನು ಮಾಡಿ ಒಂದು 200 ಕೋಟಿಗೂ ಅದಕ್ಕೆ ಉಸ್ತುವಾರಿ ಸಚಿವರು ಕೈ ಜೋಡಿಸ್ತಾ ಇದ್ದಾರೆ. ಏನು ಕರೋನಾ ಬಂದದ್ರಿಂದ ಒಂದು ಸಮಸ್ಯೆಯಾಗಿ ಅದು ಸ್ವಲ್ಪ ನಿಂತಿದೆ. ಇಲ್ಲಿಂದ ಅದು ಇಷ್ಟೊತ್ತಿಗೆ ನಮ್ಮದು ಮಂಜೂರಿ ಮಾಡುವ ಹಂತದಲ್ಲಿದೆ. ಈಗ ಮಾಡುತ್ತಾಗ್ತಾನೆ ಮಾಡಿದ್ರು. ಸರ್, ಈಗ ಕುಮಟಾದಲ್ಲಿ ITI ಕಾಲೇಜುಗಳು ಕೂಡ ಮಂಜೂರಾಗಿದೆ ಅನ್ನುವಂಥ ಮಾತಿದೆ. ಸರ್, ಈಗ ಅದು ಸ್ಥಳ ಎಲ್ಲಾದರೂ ಪರಿಶೀಲನೆ ಮಾಡಿ ಈಗ ಅದು ನಡೀತಾ ಇದೆ. ಇಲ್ಲೇ ಟೌನಲ್ಲೇ ಮಾಡಬೇಕು ಅಂತ ಹೇಳಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಮಾಡ್ತೇನೆ. ಸರ್, ಈಗ ಟೋಲ್ ವಿಚಾರಕ್ಕೆ ಬರೋದಿದ್ರೆ ಅಂತಂದ್ರೆ ಬೇರೆ ಬೇರೆ ಕಡೆ ಟೋಲ್ಗಳ ಸಂಬಂಧ ಏನಾದರೂ ಒಂದು ಸಂಘಟನೆಗಳು ಏನಾದರೂ ಒಂದು ಪ್ರತಿಭಟನೆಗಳನ್ನ ಮಾಡಿದಾಗ ಅಲ್ಲಿನ ಜನಪ್ರತಿನಿಧಿಗಳು ಬಂದು ಅಲ್ಲಿಯ ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸಿರುವಂತ ಇದಿದೆ. ಹಾಗೆ ಶಾಸಕರು, ನಮ್ಮ ಕುಮಟಾ ಶಾಸಕರು ಅಲ್ಲಿಯ ಹೊರಗಡೆ ಟೋಲ್ನಲ್ಲಿ ಪ್ರತಿಭಟನೆ ನಡೆದಾಗ ಶಾಸಕರು ಮೌನ ವಹಿಸಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಸರ್, ಇದಕ್ಕೆ ಏನು ಹೇಳ್ತೀವಿ ಅಂತ? ವಿರೋಧ ಪಕ್ಷ ಜೀವಂತವಾಗಿರ್ಬೇಕು ಅಂತ ಹೇಳೋದು ನಾವು. ಜೀವಂತವಾಗಿದ್ದರೆ ಮಾತ್ರ ನಾವು ಅಲರ್ಟ್ ಆಗಿರ್ತೇವೆ, ನಾವು ಚುರುಕಾಗಿರ್ತೇವೆ. ಅವ್ರು ಮಾಡಬೇಕು, ಹೋರಾಟ ಮಾಡೋದೇ ಅವರದ್ದು ಧ್ಯೇಯ ಮತ್ತು ಉದ್ದೇಶ ಅದೇ. ಆದರೆ ನಾನು ಬೆಂಗಳೂರಲ್ಲಿ ಇದ್ದೇನೆ ಅವರು ಮಾಡುವಂಥ ಸಂದರ್ಭದಲ್ಲಿ ನನ್ನ ಅಕ್ಕನ ಡೈರೆಕ್ಟ್ ನನ್ನ ಅಕ್ಕನ ಸೊಸೆಯ ರಿಸೆಪ್ಷನ್ ಇದ್ದೇನೆ, ಮದುವೆ. ಈಗ ನಾನು ಅಲ್ಲಿ ಹೋದಾಗ ಅವ್ರು ಮಾಡಿದ್ದಾರೆ. ಮತ್ತು ಇಲ್ಲಿ ಸರದ ಆರೋಪ ಮಾಡಿದ್ದು ನಾನು ಕೇಳಿದ್ದೇನೆ. ಕಾರವಾರದಲ್ಲಿ ಚಾರ್ಜ್ ಮಾಡ್ತಾ ಇಲ್ಲ, 30K ಇಲ್ಲೂ ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಕುಮಟಾ ಟೋಲ್ ಗೇಟ್ನಲ್ಲಿ ಹೊನ್ನಾವರದಿಂದ ಯಾರು ರಿಜಿಸ್ಟ್ರೇಷನ್ ಆಗಿದೆ, ಹೊನ್ನಾವರ ಟೌನ್ನಿಂದ ಕರ್ಕಿ ಇರ್ಬೋದು, ಕಳದೀಪುರ ಇರ್ಬೋದು, ಅವರಿಗೆ ಪುಕ್ಕಟೆ ಕೊಡ್ತಾರೆ. ಕುಮಟಾ ಟೌನ್ನಿಂದ ಹೋಗುವವರಿಗೆ ಬರೋರಿಗೆ ಪುಕ್ಕಟೆ ಕೊಡ್ತಾರೆ.
ಅವರು 33,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದವರು. ಅವರು ಲಾಭ ಮಾಡಬೇಕು ಅಂತ ಸರಿ, ಅವರು ಆರೋಪ ಮಾಡ್ತಿದ್ದಾರೆ ಬಹುತೇಕ ಭಾಗಗಳಲ್ಲಿ ಕೂಡ ರಸ್ತೆಗಳು ಕಂಪ್ಲೀಟ್ ಆಗಲಿಲ್ಲ. 75% ಆದ್ಮೇಲೆ ಅವ್ರಿಗೆ ವಸೂಲಿ ಮಾಡಲಿಕ್ಕೆ ಅಧಿಕಾರ ಇದೆ. ಅದು ಅವರು ತಗೊಂಡಿದ್ದಾರೆ ಡಿಸಿಎಲ್. ಮತ್ತು ಕಾಣ್ತಾ ಇದೆ ನಮ್ಮ ಕಣ್ಣು ಮುಂದೆ ಇದೆಯಲ್ಲ, ನದಿಯೊಳಗೆ ನೀರು ಕೆಳಗಡೆ ಇದ್ದಂಥದ್ದಲ್ಲ. ಕಾರವಾರದಲ್ಲಿ ರೋಡೇ ಆಗಿಲ್ಲ ಆ ಕಡೆ. ಇದು ಅಂಕೋಲ ದಾಟಿದ ಮೇಲೆ ಏನು ಡೋಲ್ ಮಾಡಿದ್ದಾರೆ, ಅದರ ನಂತರ ರೋಡೇ ಆಗಿದೆ, ಮಾಡಿಲ್ಲ ಅದರಲ್ಲಿ. ಹೀಗಾಗಿ ಅವರು ಪುಕಟೆ ಕೊಡಬೇಕಾಯ್ತು. ಅವರು ಇಲ್ಲಿ 75% ರೋಡ್ ಮಾಡಿದ್ದಾರೆ, 25% ಆಗಬೇಕಷ್ಟೇ. ಹೀಗಾಗಿ ಅವರು ಉಚಿತವಾಗಿ ಕೊಡ್ತಾ ಇಲ್ಲ. ಅಂಕೋಲದಲ್ಲಿ ರೋಡ್ ಆಗಲಿಲ್ಲ, ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸರ್, ಈಗ ಮುಂದೆ ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಹಾಗೆ ನೀವು ಪುರಸಭೆಯಲ್ಲಿ ಗೆದ್ದಂತ ಗೆಲುವಿನ ನಗೆ ಬೀರಿದಾಗ ಅಲ್ಲೂ ಕೂಡ ನೀವೇನಾದರೂ ದಿಗ್ವಿಜಯ ಸಾಧಿಸ್ತೀರಾ? 100% ಗೆಲ್ಲ. ನಮ್ಮ BJP ಪಕ್ಷದಲ್ಲಿ ಒಂದು ಪಡೆನೇ ಇದೆ. ಈಗಾಗಲೇ ನಮ್ಮ ವರಿಷ್ಠರು ಮುಖಂಡರು ಎಲ್ಲ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಶಿಕ್ಷಣ ವರ್ಗ ಅಂತ ಹೇಳಿ ಕಾರ್ಯಕರ್ತರಿಗೆ ಸರಿಯಾದ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ, ನಿನ್ನೆ ಉದ್ಘಾಟನೆ ಮಾಡಿದೆ. ಹೀಗಾಗಿ ಗೆಲ್ಲುವುದೇನು ದೊಡ್ಡದ ಕಷ್ಟ ಆಗುವುದಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮುಂದೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಆ ಪಕ್ಷದ ಪರವಾಗಿ ಜನ ವೋಟ್ ಹಾಕಿದ್ದಾರೆ ಹಿಂದೆಲ್ಲ. ಎಕ್ಸೆಪ್ಟ್ ಶಾರದಾ ಶೆಟ್ಟಿ MLA ಇದ್ದವಾಗ, ಅವ್ರ ಪಕ್ಷ ಅಧಿಕಾರದಲ್ಲಿ ಇದ್ದವಾಗ ಮಾತ್ರ 6 ಕ್ಷೇತ್ರದಲ್ಲಿ ಬರೀ 2 ಕ್ಷೇತ್ರ ಮಾತ್ರ ಶಾರದಾ ಶೆಟ್ಟಿಗೆ. ಅದರಲ್ಲೂ ಒಂದು ಶಿವಾನಂದ ಹೆಗಡೆ ಹಳದಿಪುರ ಕ್ಷೇತ್ರದಲ್ಲಿ ಅವ್ರ ವಿರುದ್ಧ ಮತ್ತೊಬ್ಬರು ನಿಲ್ಲಿಸಿ ಅವರನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಹೀಗಾಗಿ ಕಾಂಗ್ರೆಸ್ನೇ ಅಲ್ಲ ಅಂತ ಹೇಳಿ ಬರೋದಿಲ್ಲ. ಅವರು ವೈಯಕ್ತಿಕವಾಗಿ ಶಿವಾನಂದ ಹೆಗಡೆ ಗೆದ್ದಿದ್ದಾರೆ. ಅಲ್ಲಿ 2 ಕ್ಷೇತ್ರ, 6ರಲ್ಲಿ 2 ಕ್ಷೇತ್ರ ಮಾತ್ರ ಗೆದ್ದಿದೆ. ತಾಲೂಕಾ ಪಂಚಾಯತ್ನಲ್ಲಿ JDS ಮೆಜಾರಿಟಿ ಆಯಿತು. ಆದರೆ ಹಿಂದೆಲ್ಲ ನಾನು ಇದ್ದವಾಗ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದವಾಗ 100ಕ್ಕೆ 100ರಷ್ಟು ನಾವು ಗೆದ್ದಿದ್ದ ಇತಿಹಾಸ ಇದೆ. ಕಾಂಗ್ರೆಸ್ 0 ಬಂದಿತ್ತು 1996 ಚುನಾವಣೆಯಲ್ಲಿ 0. ದೇವೇಗೌಡರು ಮುಖ್ಯಮಂತ್ರಿ ಇದ್ದವಾಗ ಕಾಂಗ್ರೆಸ್ 0, 1 ಸೀಟ್ ಗೆಲ್ಲಿಲ್ಲ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್. ನೆನ್ಪಿಟ್ಕೊಳ್ಬೇಕು. ಅವರು ಗುಡ್ಡದಕ್ಕಿಂತ ಗುಡ್ಡ ದುಡಿದಿರ್ತದೆ ಅನ್ನುವಂಥದ್ದನ್ನ ಅವ್ರು ತಿಳ್ಕೊಂಡು ಮಾತಾಡ್ತಾರೆ. ಬಹಳ ಒಳ್ಳೆಯದು. ನಾವು ಗೆಲ್ತೇವೆ. ನಾವು ಹಿಂದೂ ಗೆದ್ದಿದ್ದೇವೆ ಅಧಿಕಾರ ಇದ್ದವಾಗ, ಈಗಲೂ ಗೆಲ್ತೇವೆ. ಜನ ಮತದಾರ ಬಹಳ ಬುದ್ಧಿವಂತರಿದ್ದಾರೆ. ಯಾಕೆಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿದೆ, ಏನು ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ವೀಕ್ಷಣೆ ಮಾಡ್ತಾರೆ, ನೋಡ್ತಾರೆ, ವಿಚಾರ ಮಾಡ್ತಾರೆ. ಇವತ್ತು BJP ಪಕ್ಷ ಅಧಿಕಾರದಲ್ಲಿದೆ, ನಮ್ಗೆ ಏನಾದರೂ ಕೆಲಸ ಆಗ್ತದೆ, ಯಾಕೆ ಓಟ್ ಅವರಿಗೆ ಹಾಕೋಣ ಅನ್ನುವಂಥದ್ದು ಮತದಾರ ತೀರ್ಮಾನ ಮಾಡಿಬಿಡ್ತಾರೆ. ಆದರೆ ಶಾರದಾ ಶೆಟ್ಟಿ ಇದ್ದವ್ರಿಗೆ ಯಾಕೆ ಹಂಗೆ ಮಾಡಿಲ್ಲ ಅಂತ ನನಗೆ ಇನ್ನೂ ಅದರದ ಗುಟ್ಟೆ ಗೊತ್ತಾಗ್ತಾನೆ ಇಲ್ಲ. ಸರ್, ಈಗ ರಾಜಕೀಯದಲ್ಲಿ ಏನಾದರೂ ಒಂದು ಅನಿರೀಕ್ಷಿತವಾದಂಥ ಒಂದು ಬದಲಾವಣೆಗಳ ಆಗಿ ನಾಳೆನೇ ಒಂದು ವೇಳೆ ಚುನಾವಣೆಗಳು ನಡೆದರೆ ನಿಮಗೆ ಪ್ರಬಲ ಪ್ರತಿಸ್ಪರ್ಧೆ ಶಾರದಾ ಶೆಟ್ಟಿ ಅಥವಾ ಸೂರಜ್ ನಾಯ್ಕ ಅಥವಾ ಪ್ರದೀಪ್ ದೇವಭಾವಿ ಅಥವಾ ಮತ್ತೆ ಆ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ಹೊಸ ಅಭ್ಯರ್ಥಿನೂ ಆಗಿರ್ಬೋದು? ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಅವಾಗಲೂ ತಲೆ ಕೆಡಿಸ್ಕೊಳ್ಳಿ. ನಾನು ಪ್ರಾದೇಶಿಕ ಪಕ್ಷದಿಂದ ನಿಂತು ಬಂದಂತ ಹಂತದಲ್ಲಿ ನಾನು ಪ್ರತಿ ಹಂತದಲ್ಲಿ 1994 ಚುನಾವಣೆ ನಿಂತವಾಗ ಈ ಕ್ಷೇತ್ರದಲ್ಲಿ 25,000 ಮತ ನಾನು ಹಾಕಿದೆ. 4,000 ಮತ ಫಸ್ಟ್ ಟೈಮ್. 2008 ಚುನಾವಣೆಯಲ್ಲಿ 4,500 ಮತಗಳಿಂದ ಸೋತೆ, 28,750 ವೋಟ್. ಆಮೇಲೆ 2013ರಲ್ಲಿ ಗೆದ್ದೆ. ಇಲ್ಲ ಸರ್, 2008ರಲ್ಲಿ ಗೆದ್ದೆ. 20 ಮತಗಳ ಅಂತರದಲ್ಲಿ ಗೆದ್ದೆ. 2013ರಲ್ಲಿ 420 ಮತಗಳ ಅಂತರದಲ್ಲಿ ಸೋತಿದ್ದೆ. ನಂತರ 2019ರಲ್ಲಿ 32,750 ಗೆದ್ದೆ. ಅಂದ್ರೆ ಪ್ರತಿ ಹಂತದಲ್ಲಿ ನನ್ನ 25,000, 28,750, 36,000 ನನಗೆ ಸೋತಾವಾಗ 36,000 ನನ್ನ ಓಟು. ಅಂದ್ರೆ ಸರಿ, ಸೋತರು ಸಹ ಓಟ್ ಜಾಸ್ತಿ ಆಗ್ತಾ ಹೋಗಿದೆ. ಏನು ಅನ್ಸುತ್ತೆ ಅಂತ, ಈಗ ಒಂದ್ಸಲ ಗೆದ್ರಿ, ಫಸ್ಟ್ ಜಸ್ಟ್ ಅಂತರಗಳಲ್ಲಿ ಗೆದ್ರಿ, ಎಷ್ಟು ಒಂದು 20 ಮತಗಳ ಅಂತರದಲ್ಲಿ ಗೆದ್ರಿ. 2013ರಲ್ಲಿ 420 ಮತಗಳ ಅಂತರದಲ್ಲಿ ನೀವು ಸೋತ್ರಿ. ಹಾಗೆ 2018ರ ಚುನಾವಣೆಯಲ್ಲಿ ನೀವು 39,000 ಲೀಡರ್ ನೀವು ಗೆದ್ರಿ. ಅದ್ರ 33,000 ಲೀಡರ್ ನೀವು ಗೆದ್ರಿ. ನೋಡಿದ್ರೆ ಏನ್ ಅನ್ಸುತ್ತೆ ಅಂತ ಅವಾಗ ಫಸ್ಟ್ ಟೈಮ್ ಜನ ನಂತರವಾಗಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಜನ ನಂತರವಾಗಿದ್ದಾರೆ. ಅದು ಓಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ
ಪ್ರತಿ ಸರಿ ನನಗೆ ಓಟು ಜಾಸ್ತಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಜನ ನನ್ನ ವಿರುದ್ಧ ಇಲ್ಲ. ಮ್ಯಾಜಿಕ್ ಗೇಮ್ ಇದು. ಏನೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಡ್ಗಳಿದೆ, ಏನೋ ಒಂದು ಸ್ವಲ್ಪ ಓಟ್ ಕಡಿಮೆ ಆಗಿದೆ. ಸರ್, ಈಗ ನಿಮ್ಮ ಜೀವನದಲ್ಲಿ ತುಂಬಾ ಸಂತೋಷವಾದಂಥ ಕ್ಷಣ ಆಗಿತ್ತು ನಿಮ್ಮ ಜೀವನ? ಸಂತೋಷವಾದ ಕ್ಷಣ ಅಂತಂದ್ರೆ ನಾನು ಫಸ್ಟ್ ಟೈಮ್ ಆಗಿತ್ತು. ಆಮೇಲೆ ಎರಡನೇ ಬಾರಿ ಇಷ್ಟೆಲ್ಲ ಡಿಫ್ರೆನ್ಸ್ ಬಂದಿದೆ. ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಡಿಫ್ರೆನ್ಸ್ ಓಟ್ ತಗೊಂಡಿದೆ. ಸರ್, ಈಗ ನಿಮ್ಮ ಜೀವನದಲ್ಲಿ ಮರೆಯಲಾಗದಂತ ಒಂದು ಕ್ಷಣ ಏನಾದರೂ ಇದ್ರೆ ಯಾವುದಂತ? ಇದೆ, ನಾನು ನನ್ನ ಮಗನನ್ನು ಕಳ್ಕೊಂಡಿದ್ದೆ. ಸರ್, ಈಗ ರಾಜಕೀಯದಲ್ಲಿ ಏನಾದರೂ ಒಂದು ಅನಿರೀಕ್ಷಿತವಾಗಿ ಏನಾದರೂ ಒಂದು ಸಂಪುಟ ವಿಸ್ತರಣೆ ಆಯ್ತು, ಈಗ ಆಗ್ತದ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವಾಗ ಏನಾದರೂ ನಿಮ್ಗೇನಾದರೂ ಸಚಿವ ಸ್ಥಾನ ಏನಾದರೂ ಆಕಾಂಕ್ಷೆನ ಹೇಗೆ? ಇಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದೆಲ್ಲ ಬಯಸದೇ ಬರಬೇಕು. ಅದ್ರ ಬಗ್ಗೆ ನಾವು ನಮ್ಮ ಪಕ್ಷ ಮುಖ್ಯ. ಮತ್ತು ಪಕ್ಷಕ್ಕೆ ನಾನು ಈಗಷ್ಟೇ ಜಾಯ್ನ್ ಆಗಿದ್ದರಿಂದ ನನಗೆ ಸೀಟ್ ಕೊಟ್ಟಿದ್ದಾರೆ, ನನಗೆ ಮಾಡಿದ್ದಾರೆ ನನ್ನ ಪಕ್ಷ. ಮತ್ತು ನಾನು ಪಕ್ಷಕ್ಕೆ ನನ್ನಿಂದ ಏನು ತೊಂದರೆ ಆಗಬಾರ್ದು. ಅವ್ರು ಕೊಟ್ಟರೆ ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ. ಸರ್, ಈಗ ನೀವು JDS ನಲ್ಲಿದ್ದಾಗ ನೀವೇ ಕಿಂಗ್ ಮೇಕರ್ ಆಗಿತ್ತು. ಈಗ BJPಲಿ ಸಂಘ ಪರಿವಾರ ಆ ಥರದ್ದು ಒಂದು ಕೆಲವಷ್ಟು ಚೌಕಟ್ಟುಗಳಿದೆ, ತತ್ವ ಸಿದ್ಧಾಂತ. ನಿಮ್ಗೆ ಏನಾದರೂ ಒಂದು ಇಕ್ಕಟ್ಟು ಅಂತ ಏನಾದರೂ ಅನಿಸ್ತಾ ಇದೆ? ಅದು ಕರೆಕ್ಟ್ ಇದೆ. ಅವ್ರು ಏನಿದೆ ಶಿಸ್ತು ಹೆಚ್ಚಿದೆ, ಎಲ್ಲ ಕಡೆ ಹೋಗಲ್ಲ. BJPಯ ತತ್ವ ಮತ್ತು ಸಿದ್ಧಾಂತ ಮತ್ತು ಅವ್ರದ್ದೇನು ಕ್ಯಾಲ್ಕುಲೇಷನ್ ಇದೆ, ಅದಕ್ಕೆ ಆ ರೀತಿ ಹೋದ್ರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗ್ತದೆ. ಯಾಕೆಂದರೆ ಈಗ ನೋಡಿದ್ರೆ ಈ ಸರಿ ಈಗ ಸಿದ್ದಿಗೆ MLC ಮಾಡಿದ್ರು, ಗಸ್ತಿಗೆ MP ಮಾಡಿ, ಒಡಿಶಾ ಇದರಲ್ಲಿ ಕರ್ನಾಟಕ ಮಾಡಿದ್ರಲ್ಲ, ಗಸ್ತಿ ಅಂತ ತೀರ್ಕೊಂಡು. ಈಗ ಅಂಥವ್ರಿಗೆ 6 ಪಕ್ಷದಲ್ಲಿ ದುಡಿತಾರೆ, ಅಂಥವ್ರಿಗೆ ಅವಕಾಶ ಕೊಡುವಂಥದ್ದು ಏನಾಗಿದೆ BJP ಪಕ್ಷದಲ್ಲಿ. ಸರ್, ಈಗ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ನಿಮ್ಮನ್ನ ನಾವು ಎಲ್ಲಿ ನೋಡ್ಬೋದು ಅಂತ? ಕ್ಷೇತ್ರದ ಜನತೆ ನಿಮ್ಮನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಏನಾದರೂ ಒಂದು ಮಿನಿಸ್ಟರ್ ಆಗಿ ನೋಡ್ಬೋದಾ, ಹೇಗೆ ಅಂತ? ಹೇಳಿದೆಲ್ಲ, ನಾನು ಅದನ್ನು ಕೊಟ್ಟರೆ ನಿಭಾಯಿಸುವಂಥ ಶಕ್ತಿ ಇದೆ. ಆದರೆ ಪಕ್ಷ ನನಗೆ ಈಗ ಒಂದ್ಸರಿ ನನಗೆ MLA ಮಾಡೋದ್ರಿಂದ ಸೀಟ್ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು. ಸರಿ, ಒಂದು ವೇಳೆ ಈಗ ಕರಾವಳಿ ಭಾಗಕ್ಕೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗಕ್ಕೆ ಪ್ರಾತಿನಿಧ್ಯಗಳನ್ನು ಏನಾದರೂ ಕೊಡಬೇಕು ಅಂತಂದಾಗ ಅದರಲ್ಲಿ ಸೀನಿಯರ್ ಇದ್ದಂತ ನಾನೇ ಕೊಡ್ತೇನೆ, ವಿಶ್ವಾಸ ಇದೆ. ದಿನಕರ್ ಶೆಟ್ಟಿ ಅವರು ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳಗ್ತಾ ಇದ್ದಾರೆ ಅನ್ನುವಂಥ ಮಾತಿದೆ. ಅಂತಂದ್ರೆ ಆಡಳಿತ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸಂಘಟನೆ, ಪಕ್ಷ ಸಂಘಟನೆ ವಿಚಾರದಲ್ಲಿ ಆಗಿರ್ಬೋದು. ಖಂಡಿತ ನನಗೇನು ಒಂದು ಅಧಿಕಾರ ಬಂದಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು. ಯಾವುದೇ ಕೆಲಸ ಇದ್ದು ನಾನು ಕೂಡಲೇ ಮಾಡಿಕೊಡುವಂಥ ಒಂದು ಅಗಾಧವಾದಂಥ ಶಕ್ತಿ ದೇವರು ನಾನು ಕೊಟ್ಟಿದ್ದೇನೆ. ಆ ಕೆಲಸ ನಾನು ಮಾಡಬೇಕಂತ ಹೇಳಿದ್ರೆ ನಾನು ಮಾಡ್ತೇನೆ. ಸರ್, ಇದು ನನ್ನ ಒಂದು ವೈಯಕ್ತಿಕ ಒಂದು ಪ್ರಶ್ನೆ. ದಿನಕರ್ ಶೆಟ್ಟಿ ಯಾಕೆ ಗನ್ಮ್ಯಾನ್ ಇಟ್ಕೊಂಡಿಲ್ಲ ಅಂತ? ನಾನು ಅಧಿಕಾರ ಶಾಶ್ವತ ಅಲ್ಲ ನನಗೆ. ಅಂತಂದ್ರೆ ಈಗ ಒಂದು ಮಾಜಿ MLA ಆಗಿರ್ಬೋದು, ಒಂದು MP ಅವರಿಗೂ ಸಹ ಒಂದು ಗನ್ಮ್ಯಾನ್ಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಿಮಗೆ MP ಅವರಿಗೆ ಅವ್ರದ್ದು ವರ್ಲ್ಡ್ ಇದರಲ್ಲಿ ಅಲ್ಲ, ಮಾಜಿ MLA ಅವರಿಗೆ ಇಟ್ಕೊಂಡಿದ್ದಾರೆ. ಆದರೆ ಏನು ಅವಶ್ಯಕತೆ ಇಲ್ಲ. ಆದ್ರೆ ಕೆಲವಷ್ಟು ಜನರಿಗೆ ಕೇಳ್ತಾ ಶೋಕಿ ಮಾಡೋದು, ನನಗೆ ಎಲ್ಲೋ ಹೋಗಿ ಶೋಕಿ ಮಾಡುವಂಥದ್ದು, ಅದನ್ನು ನಾನು ಮಾಡೋದು. ನಾನು ಹಿಂದೊಂದು 25 ಮಂದಿ ನನ್ನ ಕಾರ್ಯ ತುಂಬಿಕೊಂಡು ಹೋಗೋದು ಇಲ್ಲ, ನಾನು ಮಾಡೋಕೆ ಹೋಗೋದಿಲ್ಲ. ಅದರಿಂದ ಕಾರ್ಯಕರ್ತರಿಗೆ ಸ್ವಲ್ಪ ಬೇಜಾರಾಗ್ತದೆ. ಮತ್ತು ಕಾರ್ಯಕರ್ತರು ಅಲ್ಲದೇ ಇದ್ದಂಥ ಮತದಾರರು ಏನು ಮಾಡಿದ್ರೆ ನಾವು ಮಾತಾಡಬೇಕಾಗಿತ್ತು, ನೀವು ನೋಡಿದ್ರೆ ಒಂದು ದಂಡು ಹಿಂದೆ ಇರ್ತದಲ್ಲ ಅನ್ನುವಂಥ ಮಾತೆಲ್ಲ ಆಡ್ತಾರೆ. ಹೀಗಾಗಿ ನಾನು ಯಾರಿಗೂ ಹಚ್ಕೊಳ್ದೆ ಅವ್ರದ್ದೇನು ಕೆಲಸ ಇದೆ ಮಾಡ್ಕೊಡೋದು. ಅಂತಂದ್ರೆ ಜನಸಾಮಾನ್ಯರಿಗೆ ಸುಲಭವಾಗಿ ನೀವು ಕೈಗೆ ಸಿಗಬೇಕು ಅನ್ನೋದು. ಗನ್ಮನೆಗಳು ರಿಸರ್ವ್ ಮಾಡೋದು, CC ಕ್ಯಾಮೆರಾ ಇಟ್ಟು ಯಾರು ಬಂದ ಒಳ್ಳೆ ಪಾರ್ಟಿ ಬಂದರೆ ಅವ್ರಿಗೆ ಒಳಗೆ ಕರೆಯೋದು, ಉಳಿದವ್ರಿಗೆ ಇಲ್ಲ ಅಂತ ಹೇಳೋದು, ಇದೆಲ್ಲ ನೋಡಿದೆ. ಅದು ನಮಗೆ ಇಷ್ಟ ಇದೆ. ಇದಿಷ್ಟು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ ಅವರ ಮನದಾಳದ ಮತ್ತು ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ನಮ್ಮ ಜೊತೆ ಒಂದಿಷ್ಟು ಮಾತುಕತೆಗಳ ಮೂಲಕ ಅವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ.